ಒಂದ್ ಕಡೆ ಪಟ್ಟದ ಫೈಟ್ ಏನೋ ನಡೀತಾ ಇದೆ. ಸಿಎಂ ಡಿಸಿಎಂ ಒಂದ್ ಕಡೆ ಜೋರಾಗಿ ಗುದ್ದಾಡ್ತಾ ಇದ್ದಾರೆ ಕುರ್ಚಿ ಕದನದ. ಈ ಮಧ್ಯದಲ್ಲೇ ಇದೀಗ ಡಿಸಿಎಂ ಡಿಕೆ ಆತ್ಮವಿಶ್ವಾಸದ ಆಟವನ್ನ ಆಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಏನ್ ಸಿಗ್ಬೇಕು ಅದು ನನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಡಿಕೆಶಿ. ಇವರ ಒಂದು ಹೇಳಿಕೆ ಈಗ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಪಟ್ಟದಾಟ ಡಿಸಿಎಂ ಡಿಕೆಶಿ ಆತ್ಮವಿಶ್ವಾಸದ ಆಟ ಇತ್ತು. ತುಂಬಾ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವಾಗ ಏನ್ ಸಿಗ್ಬೇಕೋ ನನಗೆ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಡಿಕೆಶಿ. ಒಂಥರ ಮಾರ್ಮಿಕವಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹೋರಾಟ ಮಾಡಿಯೇ ಬಂದವರು, ಅಧಿಕಾರಕ್ಕಾಗಿ ಹೋರಾಟ ನಾವು ಮಾಡಲ್ಲ, ಹಾಗಂತ ನಾವು ಸುಮ್ಮನೆನೂ ಕುಳಿತುಕೊಳ್ಳಲ್ಲ ಅಂತ ಡಿಕೆಶಿ ಹೇಳಿಕೆಯನ್ನ ಕೊಡ್ತಾ ಇರೋದು. ಒಂದೇ ಸಾಲು, ಆದ್ರೆ ಅದರಲ್ಲಿ ನಾನಾ ಅರ್ಥಗಳಿದೆ. ಡಿಕೆಯ ಮಾತಿನ ಮರ್ಮ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಈಗ ರಾಜಕೀಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಈಗ ಶಾಸಕರ ವಿಶ್ವಾಸ ಏನಿದೆ ಅದನ್ನ ತೆಗೆದುಕೊಳ್ಳುವಲ್ಲಿ ಬಂಡೆ ಆಪ್ತ ಶಾಸಕರು ಹೆಜ್ಜೆ ಇಡ್ತಾ ಇರೋ ನಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಡಿಕೆ ಟೀಮ್ ನಿಂದ ತಂತ್ರಗಾರಿಕೆಯನ್ನ ಹೆಣೆದು ಡಿನ್ನರ್ ಮೀಟಿಂಗ್ ಅನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಕೊಡುವಂತಹ ಸುಳಿವು ನೀಡಿದ್ರ ಹಾಗಿದ್ರೆ ಡಿಕೆಶಿ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ಒಂದ್ ಕಡೆ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಯಾರು ಪೂರ್ಣಾವಧಿಯನ್ನ ಮುಂದುವರಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅಂದ್ರೆ ಪೂರ್ಣಾವಧಿಯನ್ನ ಮುಂದುವರಿಸ್ತೀನಿ ಅಂತ ಸಿಎಂ ಅವ್ರ ಪಟ್ಟು ಹಿಡಿದು ಕೂತ್ರೆ, ಈ ಕಡೆ ಆ ಒಂದು ಇರುವಂತಹ ಏನು ಕಾಲಾವಕಾಶ ಇದೆ ಅದನ್ನ ನಾನು ಕೂಡ ಮುಂದುವರಿಸ್ತೇನೆ, ನಮ್ಮ ಮಧ್ಯೆ ಮಾತುಕತೆ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಬಿಟ್ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಡಿಕೆಶಿ ಅವರು ಮಾತನಾಡಿರೋದು ಕೂಡ ನಾವು ಗಮನಿಸಿದ್ದೇವೆ. ಈಗ ಈ ಒಂದು ಪಟ್ಟದಾಟದ ಮಧ್ಯೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ನೋಡ್ತಾ ಇದ್ರೆ ತುಂಬಾ ಆತ್ಮವಿಶ್ವಾಸದಿಂದ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದರಿಂದ ಏನಾದರೂ ಇವರು ಆತ್ಮವಿಶ್ವಾಸವನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಡಿಕೆಶಿ ಅವರು ಅನ್ನೋದು ಮೇಲ್ನೋಟಕ್ಕೆ ಕಾಣ್ಬರುವಂಥದ್ದು. ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾರೆ ಡಿಕೆಶಿ ಅವರು, ಯಾವಾಗ ಏನ್ ಸಿಗ್ಬೇಕು ನನಗದು ಸಿಕ್ಕೇ ಸಿಗುತ್ತೆ, ಯಾರಿಂದಲೂ ಅದನ್ನ ಕಸಿದ್ಕೊಳ್ಳೋದಕ್ಕಾಗೋದಿಲ್ಲ. ಹೋರಾಟ ಮಾಡಿ ಹೋರಾಟ ಮಾಡೇ ಬರಬೇಕು ಅಧಿಕಾರಕ್ಕೆ ಅಂತ ಏನಿಲ್ಲ. ನಾನು ಅಧಿಕಾರಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಿ ಅಷ್ಟೇ, ಹೋರಾಟ ಮಾಡಿ ನಾನು ಅಧಿಕಾರಕ್ಕೆ ಬರೋದಿಲ್ಲ, ಹಾಗಂತ ಸುಮ್ಮನೆ ಯಾಕೆ ಕುಳಿತುಕೊಳ್ಳಿ, ನನ್ನ ಪ್ರಯತ್ನವನ್ನು ನಾನು ಪಡ್ತೀನಿ ಅಂತ ಡಿಕೆಶಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದು, ಹೊಸ ಬಾಂಬನ್ನು ಸಿಡಿಸಿರೋದು. ಒಂದೇ ಸಾಲನ್ನು ಆಡಿದ್ರು ಕೂಡ ನಾನಾ ಅರ್ಥಗಳಿದೆ ಈ ಒಂದು ಸಾಲಿನಲ್ಲಿ. ಡಿಕೆಶಿ ಅವರು ಹೇಳಿರುವಂತಹ ಸಾಲಿನಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು. ಇನ್ನ ಏನು ಈ ಡಿಕೆ ಟೀಮ್ನಿಂದ ಏನಾದರೂ ತಂತ್ರಗಾರಿಕೆಯನ್ನು ಹೆಣೆದು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಏನೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇದೆ ಡಿಕೆಶಿ ಅವ್ರದ್ದು, ಆ ಸ್ಥಾನವನ್ನು ಬಿಟ್ಕೊಡುವಂತಹ ಸುಳಿವೇನಾದರೂ ಕೊಡ್ತಾ ಇದ್ದಾರಾ ಅನ್ನೋದು ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಬೆಂಬಲಿಗರಲ್ಲಾಗಿರ್ಬೋದು, ಜನರಲ್ಲಾಗಿರ್ಬೋದು. ಪಟ್ಟದಾಟದ ಡಿಸಿಎಂ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸದ ಆಟ ಇದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ಡಿಕೆಶಿ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಯಾವ ಕಾರಣಕ್ಕೆ ಈ ಹೇಳಿಕೆ ಕೊಟ್ಟಿದ್ದಾರೆ, ಹಾಗೆ ಏನ್ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ಕೆಲವೊಂದಿಷ್ಟು ಹೇಳಿಕೆಗಳು ಸಾಕಷ್ಟು ಕುತೂಹಲಕ್ಕೆ ಮತ್ತೆ ಪ್ರಶ್ನೆಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಅದರ ನಡುವೆ ನಿನ್ನೆಯೂ ಕೂಡ ಅಂತಹದೇ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರಕ್ಕಾಗಿ ನಾನೇನು ಹೋರಾಟ ಮಾಡೋನಲ್ಲ, ನಾನು ಮೊದಲಿನಿಂದಲೂ ಕೂಡ ಹೋರಾಟ ಮಾಡ್ಕೊಂತ ಬಂದವನು, ಹಾಗಂತ ನಾನು ಸುಮ್ಮನೆನೂ ಕೂರೋದಿಲ್ಲ, ನನಗೆ ಯಾವ ಸಂದರ್ಭಕ್ಕೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ, ಆ ಒಂದು ಆತ್ಮವಿಶ್ವಾಸ ನನಗಿದೆ ಅನ್ನುವಂಥದ್ದನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯುವ ಪೀಳಿಗೆಯವರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು, ನಮ್ಗೆಲ್ಲ ಕೂಡ ವಯಸ್ಸಾಗಿದೆ ಅನ್ನುವಂಥದ್ದನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಂಚರ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಂಡಿದ್ದ ಮಾರ್ಚ್ 10ನೇ ತಾರೀಕಿಗೆ ಪೂರ್ಣಗೊಳ್ತಾರೆ ಅಂತ ಅವತ್ತೇ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಎಲ್ಲಾ ಶಾಸಕರನ್ನು ಕೂಡ ಈಗಾಗಲೇ ಆಹ್ವಾನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವ ಮಾತುಗಳನ್ನು ಕೂಡ ಆಡಿದ್ದಾರೆ. ಅದರ ಜೊತೆಗೆ ಅವರಿಗೆ ಸಿಗಬೇಕಾಗಿರ್ತಕ್ಕಂತಹ ಸ್ಥಾನಮಾನ ಸಿಕ್ಕಾಗ ಮಾತ್ರ ಬಿಡ್ತೀನಿ ಅನ್ನುವಂತಹ ರೀತಿಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ನಿನ್ನೆದಾಗಿತ್ತು.
ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನ ಅಂತಂದ್ರೆ ಅದು ಸಿಎಂ ಸ್ಥಾನ. ಅದ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಕೂಡ ಅವರು ಕಣ್ಣಿಟ್ಟಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಅವರ ಆಪ್ತ ಶಾಸಕರು ಸಹಿತ ಹಲವಾರು ಬಾರಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು, ಇಲ್ಲ ಅಂತಂದ್ರೆ ಮುಂದೆ ಪಕ್ಷ ಸಂಘಟನೆಗೆ ಒಂದ್ ಕಡೆ ತೊಡಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಸಿಎಂ ಸ್ಥಾನ ಸಿಗುವಂತಾದ್ರೆ ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೇನೆ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಸಂದೇಶ ರವಾನಿಸಿದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಲವರ ಕಣ್ಣು ಕೂಡ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ, ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು, ಒಬ್ಬರಲ್ಲೇ 2 ಸ್ಥಾನ ಇರುವಂತದ್ದಲ್ಲ, ಅದು ಪಕ್ಷ ಸಿದ್ಧಾಂತ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಈಗಲೂ ಕೂಡ KN ರಾಜನ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಹಲವು ನಾಯಕರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಹಾಗಾಗಿ ಅದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.